ಹಾಲು ಕುಡಿದ ತಕ್ಷಣ ಹೊಟ್ಟೆ ಒಬ್ಬರ, ಗ್ಯಾಸ್ ಟ್ರಬಲ್ ಅಥವಾ ಹೊಟ್ಟೆ ನೋವು ಶುರುವಾಗುತ್ತಾ? ಇದು ಸಾಮಾನ್ಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲ. ನೀವು ಕುಡಿತಿರುವಂತಹ ಹಾಲು ನಿಮಗೆ ವಿಲನ್ ಆಗಿರಬಹುದು. ತುಂಬಾ ಜನ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಲವಂತವಾಗಿ ಕುಡಿತಾರೆ. ಆದ್ರೆ ದೊಡ್ಡವರಾಗ್ತಾ ಆಗ್ತಾ ನಿಮ್ಮ ದೇಹದಲ್ಲಿ ಹಾಲಿನಲ್ಲಿರುವಂತಹ ಸಕ್ಕರೆ ಅಂಶ ಅಂದ್ರೆ ಲ್ಯಾಕ್ಟೋಸ್ ನ ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿ ಕಡಿಮೆ ಆಗ್ತಿರುತ್ತೆ. ಆದ್ರೂ ನಾವು ಹಾಗೆ ಹಾಲನ್ನ ಕುಡಿದ್ರೆ ಅದು ಸರಿಯಾಗಿ ಕರಗದೆ ಹೊಟ್ಟೆಯಲ್ಲಿ ಗ್ಯಾಸ್, ಲೂಸ್ ಮೋಷನ್ ಮತ್ತು ಹೊಟ್ಟೆ ನೋವನ್ನು ತರಿಸುತ್ತೆ. ಇದನ್ನೇ ಮೆಡಿಕಲ್ ಟರ್ಮಿನಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೇವೆ. ಇದಕ್ಕೆ ಪರಿಹಾರ ಏನು? ಸಿಂಪಲ್. ಹಾಲಿನ ಬದಲು ಲ್ಯಾಕ್ಟೋಸ್ ಫ್ರೀ ಹಾಲನ್ನು ಬಳಸಿ. ಪ್ಲಾಂಟ್ ಆಧಾರಿತ ಹಾಲಿನ ಆಪ್ಷನ್ಗಳನ್ನು ಅಂದರೆ ಓಟ್ ಹಾಲು ಮತ್ತು ಬಾದಾಮಿ ಹಾಲನ್ನು ಕೂಡ ಬಳಸಬಹುದು. ಬಾದಾಮಿ ಹಾಲು ಕೂಡ ಕ್ಯಾಲ್ಸಿಯಂ ಮತ್ತು ಪ್ರೋಟೀನಿಗೆ ತುಂಬ ಒಳ್ಳೆಯ ಚಾಯ್ಸ್. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುವಂತಹ ತುಂಬ ಜನರಿಗೆ ಮೊಸರು ಅಥವಾ ಮಜ್ಜಿಗೆ ತಿಂದರೆ ಏನೂ ಆಗಲ್ಲ. ಯಾಕಂದರೆ ಅದರಲ್ಲಿ ಲ್ಯಾಕ್ಟೋಸ್ ಆಲ್ರೆಡಿ ಒಡೆದಿರುತ್ತೆ. ನಿಮ್ಮ ದೇಹಕ್ಕೆ ಯಾವುದು ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ಮಾತ್ರ ಬಳಸಿ. ಹಾಲು ಕುಡಿದು ಸುಮ್ಮನೆ ಕಷ್ಟಪಡಬೇಡಿ. ಈ ಹೊಸ ಆಲ್ಟರ್ನೇಟಿವ್ ಟ್ರೈ ಮಾಡಿ. ಇದೇ ರೀತಿ ಸಿಂಪಲ್ ಮತ್ತು ಮೆಡಿಕಲಿ ಅಕ್ಯುರೇಟ್ ಇನ್ಫಾರ್ಮೇಷನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿನ ಫಾಲೋ ಮಾಡಿ.